35 ಜನ, 35 ಬೈಕ್, 350 ಕಿಲೋಮೀಟರ್. ಇವತ್ತು ಹೋಗ್ತಾ ಇದ್ದೀವಿ ಮಾನ್ಸೂನ್ ರೈಡ್. ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೀವು ಸೂಪರು, ನಾವು ಡೂಪರು. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಹರ್ಷದ ಮತ್ತಿಗೆ ಸ್ವಾಗತ. ಸ್ವಾಗತ. ಹಾಯ್ ಸ್ನೇಹಿತರೆ, ನಾವೀಗ ಮೈಸೂರಿಂದ ಹೊರಟು ಸಕಲೇಶ್ವರ್ಗೆ ಹೋಗಿ ಅಲ್ಲೆಲ್ಲ ಒಂದು ರೌಂಡ್ ಹೊಡ್ಕೊಂಡು ಕುದುರೆಮುಖ ಸೈಡಲ್ಲಿರೋ ರೆಸಾರ್ಟಿಗೆ ಬಂದಿದ್ದೀವಿ. ಈ ರೆಸಾರ್ಟ್ ಹೆಸರು ನಾಗಗಿರಿ ಕಂಫರ್ಟ್ ಅಂತ. ಇದು ಹೊರನಾಡ್ ಮೇನ್ ರೋಡಲ್ಲಿ ಸಿಗುತ್ತೆ. ರೆಸಾರ್ಟ್ ಅಂತೂ ಮಾತ್ರ ತುಂಬ ಚೆನ್ನಾಗಿದೆ. 35 ಜನ ರೈಡರ್, 35 ಬೈಕ್, ಆಲ್ಮೋಸ್ಟ್ 350 ಕಿಲೋಮೀಟರ್. ನಾವಿವತ್ತು ಬಂದಿದ್ದೀವಿ ಮಾನ್ಸೂನ್ ರೈಡ್ಗೆ. ಸ್ನೇಹಿತರೆ, ಇವತ್ತು ನಾನು ರೈಡಿಗೆ ಬಂದಿರೋದು ಬುಲ್ಸ್ ಆಫ್ ಮೈಸೂರು ಅಂತ ಒಂದು ಅದ್ಭುತ ಬೈಕಿಂಗ್ ರೈಡಿಂಗ್ ಕ್ಲಬ್ ಜೊತೆಗೆ. ಬೆಳ್ಳಂಬೆಳಗ್ಗೆ 4 ಗಂಟೆಗೆ ಮೈಸೂರಿಂದ ಹೊರಟು ಆಲ್ಮೋಸ್ಟ್ 100 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ಬ್ರೇಕ್ಫಾಸ್ಟಿಗೆ ಬಂದು ಒಳ್ಳೊಳ್ಳೆ ಬಿಸಿ ಬಿಸಿ ಇಡ್ಲಿ, ವಡೆ, ಕ್ಯಾರೆಟ್ ಹಲ್ವಾ. ಆಹಾ, ಏನು ಬ್ರೇಕ್ಫಾಸ್ಟ್ ಇತ್ತು, ಅದ್ಭುತ ಮಾತ್ರ. ತುಂಬ ಚೆನ್ನಾಗಿದೆ. ಈ ರೆಸಾರ್ಟ್ ಹಿಂದೆನೇ ಭದ್ರಾ ಲೇಕ್ ಹರಿತಾ ಇದೆ. ಇನ್ನು ಈ ರೆಸಾರ್ಟ್ ಬಗ್ಗೆ ಹೇಳಬೇಕಂತಂದರೆ ಫುಲ್ ಗ್ರೀನ್ರಿ, ವಿಂಟೇಜ್ ಸ್ಟೈಲ್. ಈಗ ಬಂದು ರೆಸ್ಟ್ ಮಾಡ್ತಾ ಇದ್ದೀವಿ. ರೆಸ್ಟ್ ಮುಗಿಸಿ ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತೆ ಸಂಜೆ ಕುದುರೆಮುಖ ಸೈಡಲ್ಲಿ ಆಫ್ ರೋಡಿಂಗ್ ಹೋಗ್ತಾ ಇದ್ದೀವಿ. ಸೊ ದಿಸ್ ಈಸ್ ಮೈ ಫಸ್ಟ್ ಬೈಕಿಂಗ್ ಅಡ್ವೆಂಚರ್. ಸೊ ಯೂಶಲಿ ನಾರ್ಮಲ್ ಆಗಿ ಸೋಲೋ ರೈಡ್ ಹೋಗ್ತಾ ಇದ್ವಿ, ಬಟ್ ಇದು ಆಫ್ ರೋಡ್ ಆ್ಯಂಡ್ ಮಾನ್ಸೂನ್ ರೈಡ್ ಇದೆ. ಸೊ ವೆಲ್ಕಮ್ ಟು ಮಾನ್ಸೂನ್ ರೈಡ್. ಏನ್ಲ ತಪ್ಪು ತಿಳ್ಕೊಳಲ್ಲ ಬಿಡುಗರು. ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ಒಳ್ಳೆ ಅನಾಸಿ ಇರ್ಲಿ ತಿಳ್ಕೊಳ್ಳು. ಆಫ್ ರೋಡಿಂಗ್ ಅಂತೂ ಕ್ರೇಜಿ ಆಗಿತ್ತು. ಆದರೂ ಫೈನಲಿ ಕಂಪ್ಲೀಟ್ ಮಾಡಿದ್ಮೇಲೆ ಆ ಖುಷಿಲಿ ಫುಲ್ ನಮ್ಮ ಟೀಮ್ ಅವರೆಲ್ಲರೂ ಕುಣಿದಾಡ್ತಾ ಇದ್ದೀವಿ. ಎಲ್ಲ ಕೆಸರಾಗಿದೆ, ನೀವು ವಾಶ್ ಮಾಡ್ಕೊಂಡ್ಬಿಡ್ಬೋದು ಆರಾಮಾಗಿ. ಆಫ್ ರೋಡಿಂಗ್ ಮಾಡಿ ಕೆಸರಾಗಿದ್ದು ನಮ್ಮ ಬೈಕು, ಆದರೆ ನೀರು ನೋಡ್ತಾರಂಗೆ ಹಾರಿದು ನಾವು. ಸೊ ಯಾರು ಕೆಲವರು ಬೈಕ್ ಸಪೋರ್ಟ್ ಆಗಲಿಲ್ಲ ಆಫ್ ರೋಡಿಂಗ್, ಅವರೆಲ್ಲ ಜೀಪಲ್ಲಿ ಬಂದರು. ಸೊ ನೆಕ್ಸ್ಟ್ ಬಂದಿದ್ದು ನಾವು ಹ್ಯಾಂಗಿಂಗ್ ಬ್ರಿಡ್ಜ್. ಇದು ವಾಟರ್ ಫಾಲ್ಸಿಂದ ತುಂಬ ಹತ್ತಿರನೇ ಇತ್ತು. ಇಲ್ಲೂ ಕೂಡ ಒಂದು ಮಿನಿ ಆಫ್ ರೋಡಿಂಗ್ ಟ್ರ್ಯಾಕ್ ಇತ್ತು. ಸೊ ಇಲ್ಲೂ ಕೂಡ ಸುಮಾರು ಜನ ಆಫ್ ರೋಡಿಂಗ್ ಮಾಡಿದ್ರು, ಇನ್ನು ಕೆಲವರು ಫಿಶಿಂಗ್ ಮಾಡ್ತಾ ಇದ್ದನ್ನ ನೋಡಿದ್ರು. ಅಲ್ಲೊಂದು ಬೇರೆ ಬೈಕರ್ ಕಮ್ಯುನಿಟಿದು ಬೈಕು ಬ್ರೇಕ್ ಡೌನ್ ಆಗಿತ್ತು. ಸೊ ನಮ್ಮ ಕಮ್ಯುನಿಟಿಯವರು ಅವ್ರಿಗೂ ಕೂಡ ಹೆಲ್ಪ್ ಮಾಡಿದರು. ಅದಲ್ಲದೆ ನನಗೆ ಕಾಣಿಸಿದ್ದು ಇದೊಂದು ಸ್ಪೆಷಲ್ ಬೈಕ್. ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಡೆಡಿಕೇಟ್ ಮಾಡಿ ಅದ್ಭುತವಾಗಿ ಡಿಸೈನ್ ಮಾಡಿದ್ದಾರೆ.
ಸೊ ಹ್ಯಾಂಗಿಂಗ್ ಬ್ರಿಡ್ಜ್ ಎಲ್ಲ ನೋಡಿಕೊಂಡು ವಾಪಸ್ ಹೊರಟ್ವಿ ನಮ್ಮ ರೆಸಾರ್ಟ್ಗೆ. ಇವತ್ತಿನ ರೈಡ್ ಎಲ್ಲ ಮುಗಿಸಿ ರೆಸಾರ್ಟ್ ವಾಪಸ್ ಬಂದಾಗ ನಮ್ಮನ್ನ ವೆಲ್ಕಮ್ ಮಾಡೋಕ್ಕಂತ ಒಂದು ಕ್ಯೂಟ್ ಪಪ್ಪಿ ನಮಗೆ ಕಾಯ್ತಾ ಇತ್ತು. ರಾತ್ರಿ ನಮ್ಮ ಬುಲ್ಸ್ ಆಫ್ ಮೈಸೂರು ಎಲ್ಲ ರೈಡರ್ಸು ಒಟ್ಟಿಗೆ ಸೇರಿ ಒಟ್ಟಿಗೆ ಊಟ ಮಾಡಿ ಒಟ್ಟಿಗೆ ಮಜಾ ಮಾಡಿ ವಿ ಶೇರ್ಡ್ ಅ ವೆರಿ ಅಮೇಝಿಂಗ್ ಬ್ರದರ್ಹುಡ್. ನೆಕ್ಸ್ಟ್ ಡೇ ಎಲ್ಲರೂ ಮೈಸೂರಿಗೆ ಹೊರಡ್ತಾ ಇದ್ವಿ. ಹೊರಡೋಕ್ಕಿಂತ ಮುಂಚೆ ಒಂದು ಸರ್ಪ್ರೈಸ್ ಇತ್ತು.